ಹಾಯ್ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ಇವತ್ತು ನಮ್ಮ ಮನೆಯೊಳಗೆ ಕರ್ಕಾಳು ಚುಮರಿ ಮಾಡತ್ತೀವಿ, ಬರ್ರಿ ನೋಡೋಣ. ನಾವು ನಮ್ಮ ಮನೆಯೊಳಗೆ ಈ ಥರ ಸಣ್ಣದೊಂದು ಚುಮರಿ ಚೀಲ ತರಿಸಿರ್ತೀವಿ ರೀ. ಅದನ್ನು ಮೊದಲಿಗೆ ಹಸನ್ ಮಾಡ್ಕೊಂಬಿಡ್ತೀನಿ ರೀ ನಾನು ಮೊದಲು ಚುಮರಿನ. ಇಲ್ಲಾಂದ್ರೆ ಅದ್ರೊಳಗೆ ಬೆಳೆ ಸಣ್ಣ ಸಣ್ಣದಾಗಿ ಪುಡಿ ಟೈಪ್ ಇರುತ್ತೆ ರೀ, ಅದು ಚುಮರಿ ಒಳಗೆ ಸೇರ್ಕೊಂಡ್ಬಿಡ್ತೈತೆ ರೀ. ಹಿಂಗಾಗಿ ಮೊದಲ ಹಸನ್ ಮಾಡ್ಕೊಂಬಿಡ್ತೀನಿ ರೀ. ಒಂದು ಮಡಿ ಬಟ್ಟೆ ತೊಗೊಂಡು ಹಸ್ ಮಾಡಿಕೊಂಡು ಆ ಮರದಾಗಿಂದ ಮುಂದೆ ಬಂದಿರೋಂಥ ಚುಮರಿ ಎಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೀನಿ ರೀ. ನೋಡ್ರಿ ಅಲ್ಲಿ ಕಾಣಿಸ್ತೀನಲ್ಲ, ಆ ಥರ ಚುಮರಿ ಪುಡಿ ಬಂದುಬಿಡುತ್ತೆ ರೀ. ಅದನ್ನು ಬೇರೆ ಪಡಿಸ್ಕೊಂಡು ಆ ಚುಮರಿನೆಲ್ಲ ಒಂದು ಈ ಥರ ಗಂಟು ಕಟ್ಟಿಬಿಡ್ತೀನಿ ರೀ. ಕಟ್ಟಿ ಬಿಸಿಲಿಗೆ ಒಣಗಿಸೋಕೆ ಈ ರೀತಿ ಬಿಸಿಲ್ನಾಗ ಇಟ್ಬಿಡ್ತೀನಿ ರೀ. ಈ ಥರ ಬಿಸಿಲಿಗೆ ಒಣಗಿಸೋದ್ರಿಂದ ಮೆತ್ತಗಿರೋ ಚುಮರಿ ಕುರು ಅನ್ನಂಗೆ ಆಗ್ತಾವೆ ರೀ. ಇಲ್ಲ ಯಾಕಂದ್ರೆ ಈ ಥಂಡಿ ದಿನಕ್ಕಂತೂ ಚುಮರಿ ಎಲ್ಲ ಇದಾಗ್ಬಿಟ್ಟಿರ್ತಾವೆ ರೀ. ನೋಡಿರಿ, ಏನಾರ ಒಂದು ಮಾಡ್ಬೇಕಂದ ಟೈಮ್ದಾಗ ಒಂದು ಏನಾರ ಇರಂಗಿಲ್ಲ ರೀ. ಅದಕ್ಕೆ ನೋಡಿರಿ, ನಮ್ಮ ಮನ್ಯಾಗೂ ಸಕ್ರೆ ಪುಡಿ ಖಾಲಿ ಆಗಿತ್ತು ರೀ. ಹಿಂಗಾಗಿ ಒಂದು ಜರ್ರನ ಮಿಕ್ಸಿ ಮಾಡಿಕೊಂಡು ಸಕ್ರೆ ಪುಡಿ ಮಾಡಿಟ್ಕೊಂಡು ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನಾನು. ಈ ರೀತಿ ಮಾಡಿ ಇಟ್ಕೊಂಡು ಬೇಕಂದ ಯೂಸ್ ಮಾಡ್ಕೋಬೋದು ರೀ. ಬರ್ರಿ ಮಾಡೋಣ ಈ ಚುಮರಿ. ಫಸ್ಟಿಗೆ ಡಬ್ರಿ ಇಟ್ಕೊಂಡ್ಬಿಟ್ಟೀನಿ ರೀ. ಎಣ್ಣೆ ಹಾಕಿ ನೋಡ್ರಿ, ಅದು ಕಾಯ್ತಾ ಇರೋದು ಕಾಣಿಸ್ತೈತೆ ರೀ. ಫಸ್ಟಿಗೆ ನಾನು ಬೆಳ್ಳುಳ್ಳಿನ ಕರ್ಕೊಂಡ್ಬಿಡ್ತೀನಿ ರೀ. ಈ ರೀತಿ ಬೆಳ್ಳುಳ್ಳಿ ಕರಿಯುವಾಗ ಒಂಥರ ಸ್ಮೆಲ್ ಬರುತ್ತೆ ರೀ. ಮನೆ ಎಲ್ಲ ಫ್ಲೇವರ್ ಹರಡಿಬಿಡುತ್ತೆ ರೀ. ಅದು ಘನ ಚಂದ ಬರುತ್ತೆ ರೀ ಸ್ಮೆಲ್. ಆ ಸ್ಮೆಲ್ ತೊಗೊಳಕ್ಕೆ ಭಾರಿ ಇಷ್ಟ ಆಗುತ್ತೆ ರೀ ನಮ್ಗೆ. ನಿಮಗೆ ಹೆಂಗೆ ಅನ್ಸುತ್ತೆ ಹೇಳ್ರಿ. ಈ ಥರ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕರಿತಾ ಹೋಗ್ಬೇಕ್ರಿ. ಇದು ಬೆಳ್ಳುಳ್ಳಿ ಚುಮರಿ ಅಥವಾ ಖಾರ ಚುಮರಿ ಆಗಿರೋದ್ರಿಂದ, ಡ್ರೈ ಆಗಿರೋದ್ರಿಂದ ಚುಮರಿ ಇದೆಲ್ಲ ಕ್ರಿಸ್ಪಿಯಾಗಿ ಕರಿಬೇಕ್ರಿ. ಇಲ್ಲಾಂದ್ರೆ ನಡ್ರಾಕದ್ರ ಒಂದೊಂದು ಏನಾರ ಹಂಗೆ ಕಿಚ್ಚು ಅಂತಂದ್ರೆ ಸರಿ ಅನ್ಸಂಗಿಲ್ಲ ರೀ ಬೆಳ್ಳುಳ್ಳಿ ಚುಮರಿ ಒಳಗೆ. ಅದಕ್ಕೆ ಇದು ಒಂದು ಕರ್ಕೊಂಡು ನೋಡ್ರಿ, ಈಗ ತೆಗಿಬೇಕ್ರಿ. ಇದನ್ನೀಗ ತೆಗೆದು ಬೆಳ್ಳುಳ್ಳಿ ಎಲ್ಲ ತಗೊಂಬಿಡೋಣ್ರಿ. ಈ ರೀತಿ ತಗೊಂಡು ನೆಕ್ಸ್ಟ್ ಅಷ್ಟು ಬೆಳ್ಳುಳ್ಳಿ ತಗೊಂಬಿಡೋಣ್ರಿ. ಬೆಳ್ಳುಳ್ಳಿ ತಗೊಂಡು ಅದ ಎಣ್ಣೆನ ಮತ್ತು ಸ್ವಲ್ಪ ಕಾಯಕ್ಕೆ ಬಿಡ್ಬೇಕ್ರಿ. ಯಾಕಂದ್ರೆ ಅಷ್ಟು ನಾವು ಸ್ಲೋ ಫ್ಲೇಮ್ ಒಳಗಿಟ್ಟು ತೆಗ್ದಿರ್ತೀವಲ್ಲ ರೀ. ಮತ್ತು ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಕಾಯ್ದ ನಂತರ ಇದಕ್ಕೆ ಮೊದಲನೇದಾಗಿ ಶೇಂಗಾ ಕಾಳು ಹಾಕ್ಕೊತೀನಿ ರೀ ನಾನು. ಶೇಂಗಾ ಕಾಳು ಹಾಕ್ಕೊಂಡು ಶೇಂಗಾ ಕಾಳನ್ನು ಕರಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ. ಇದನ್ನು ಹೊಳ್ಳ ಕೈಯಾಡ್ಸ್ಕೊಂತಿರ್ಬೇಕು ರೀ. ಈ ಥರ ಕೈಯಾಡ್ಸ್ಕೊಳೋದ್ರಿಂದ ದೌಡ್ ಹೊತ್ತಂಗಿಲ್ಲ ರೀ. ಒತ್ತಟಕ್ಕೆ ಬೇಯ್ಲಾರ್ದಂಗೆ ಆಗ್ತೈತೆ ರೀ ಕೈಯಾಡ್ಸ್ತಾ ಬಿಟ್ರೆ. ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಕರಿತಾ ಹೋಗ್ಬೇಕ್ರಿ. ಈ ರೀತಿ ಕರ್ಕೊಂತ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪುಟಾಣಿ ಆ್ಯಡ್ ಮಾಡ್ತೀನಿ ರೀ ನಾನು. ಪುಟಾಣಿ ಕೂಡಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅನ್ನೋದಕ್ಕಿಂತ ಒಂದೊಂದು ಶೇಂಗಾ ಕಾಳು ಜೊತೆಗೆ ಅದು ಒಂದೊಂದು ಬಾಯಾಗ ಟೇಸ್ಟ್ ಕೊಡ್ತೈತೆ ರೀ ಪುಟಾಣಿ. ಹಿಂಗಾಗಿ ಸ್ವಲ್ಪ ಇದ್ರ ಜೊತೆಗೆ ಮತ್ತು ಬೇಕಂದ್ರೆ ಕೊಬ್ಬರಿನೂ ಆ್ಯಡ್ ಮಾಡ್ಕೋಬೋದು ರೀ. ಯುವರ್ ಚಾಯ್ಸ್. ಅಂದರೆ ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಕೋಬೋದು ರೀ, ಇಲ್ಲ ಅಂದ್ರೆ ಬಿಡ್ಬೋದು ರೀ. ನನಗೆ ಕೊಬ್ಬರಿ ಬೇಡ ಅನ್ನಿಸ್ತ್ರಿ, ಅದಕ್ಕೆ ಬೇಡ ಅಂತ ಬಿಟ್ನಿ ರೀ. ಮತ್ತು ಈಗ ನೆಕ್ಸ್ಟ್ ಮೆಣ್ಸಿನ್ಕಾಯಿ ನೋಡಿರಿ. ನಾನು ಈ ರೀತಿ ಹಸಿರು ಮೆಣ್ಸಿನ್ಕಾಯಿನ ಹೆಚ್ಚಿ ಇಟ್ಕೊಂಡಿರ್ತೀನಿ ರೀ. ನಾನು ಜಾಸ್ತಿ ಉದ್ದುದ್ದಾಗೆ ಹೆಚ್ಚೋದು ಜಾಸ್ತಿ ರೀ. ಯಾಕಂದ್ರೆ ನನ್ನ ಮಕ್ಕಳು ಬೇಕಂದಾಗ ಅದನ್ನ ಎತ್ತಿ ಆರಿಸಿ ತೆಗೆದಿಟ್ಟು ತಿನ್ನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ತೀನಿ ರೀ. ಇಲ್ಲಾಂದ್ರೆ ತಿಂದು ಹತ್ಕೊಂತ ನಿಂತು ಬಿಡ್ತಾರೆ ರೀ. ಖಾರ ತಿಂದೆ ಬೇಯವ್ವ ಅಂತೇಳಿ. ಈ ರೆಸಿಪಿ ಮಾಡಕತ್ತಿದ್ದ ನನ್ನ ಮಗಳ ಸಲುವಾಗಿ ರೀ. 2 ದಿನ ಆತು ರೀ ಹೋಗಿ ಬಿದ್ದುಬಿಟ್ಟ. ಅವನು ಎಲ್ಲೇ ಶಾಲ್ಯಾಗ ನೋಡಿ ಬಂದಾಳ್ರಿ, ಯಾರೋ ಕಟ್ಕೊಂಬಂದಿದ್ದು. ಮಮ್ಮಿ ಮಾಡಬೇ ಬೆಳಗ್ಗೆ ಮಾಡಿದೇನು ಬೇ ಮಮ್ಮಿ, ಸಾಯಂಕಾಲ ಮಾಡಿದೇನು ಬೇ ಮಮ್ಮಿ ಅಂತ ಕೇಳ್ತಿದ್ಲು ರೀ. ಅದಕ್ಕೋಸ್ಕರ ಆಕಿ ಸಲುವಾಗಾರ ಮಾಡಿದ್ರಾತು ಅಂತೇಳಿ ಇವತ್ತು ಇದು ಕೆಲಸ ಎಲ್ಲ ಬಿಟ್ಟು ಮಾಡತ್ತೀನಿ ನೋಡಿರಿ. ನೋಡಿರಿ, ಈ ರೀತಿ ಕರಿತಾ ಕಲರ್ಸು ಕೂಡ, ಮೆಣ್ಸಿನ್ಕಾಯಿ ಕಲರು ಕೂಡ ಚೇಂಜ್ ಆಗತ್ತೆ ರೀ. ಏನಾರ ಮಕ್ಕಳು ಕೇಳಿದಾಗ ಮಾಡಲಿಲ್ಲ ಅಂದ್ರೆ ನಮಗೂ ಸಮಾಧಾನ ಆಗಂಗಿಲ್ಲ, ಅವರು ಹೊಳ ಮಾಡಿಸ್ಕೊಂಡು ತಿನ್ನೋಮಟ್ಟ ಅವ್ರಿಗೂ ಸಮಾಧಾನ ಇರಂಗಿಲ್ಲ ರೀ. ಈ ರೀತಿ ಕರಿತಾ ಆಯ್ತು ನೋಡಿರಿ. ನೋಡಿರಿ ಅಲ್ಲಿ ಕಾಣಕತ್ತೈತಲ್ಲ ರೀ, ಆ ರೀತಿ ಆಯಿತು. ಈ ರೀತಿ ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೈಯಾಡ್ಸ್ ನೋಡ್ರಿ. ಈಗ
ಕರಿಬೇವು ಹಾಕ್ತೀನಿ ರೀ. ಕರಿಬೇವು ಚಟಪಟ ಚಟಪಟ ಅಂತ ಒಂದು 4, 5 ಸಾರಿ ಸಿಡಿತು ಅಂದ್ರೆ ಘಮ್ ಅಂತ ಸ್ಮೆಲ್ ಬರುತ್ತೆ ರೀ. ಅದು ಕುರು ಕುರು ಅನ್ನೋ ಆಗೈತೆ ಅನ್ನೋಕೆ ಘಮ್ ಅಂತ ಸ್ಮೆಲ್ ಬಂದ್ರೆ ಗೊತ್ತಾಗ್ಬಿಡುತ್ತೆ ರೀ. ನೆಕ್ಸ್ಟ್ ಈಗ ಕರ್ದಿರೋ ಬೆಳ್ಳುಳ್ಳಿ ಇರುತ್ತಲ್ಲ ರೀ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತೀನಿ ರೀ. ಹಿಂಗೆ ಆ್ಯಡ್ ಮಾಡ್ಕೊಂಡು ಅದನ್ನ ಚೆಂದಾಗಿ ಎಲ್ಲ ಕಡೆನೂ ಬೆಳ್ಳುಳ್ಳಿ ಅದ್ರ ಜೊತೆ ಕೂಡ್ಕೋಬೇಕು ರೀ ಪಲ್ಯದೊಳಗೆ. ಚುಮರಿ ಪಲ್ಯದೊಳಗೆ ಕೂಡ್ಕೊಂತಂದ್ರೆ ನೆಕ್ಸ್ಟ್ ಈಗ ಅರಶಿನ ಪುಡಿ ಹಾಕ್ತೀನಿ ರೀ. ಇದು ಅರಶಿನ ಪುಡಿ ಒಂದು 2-3 ಸ್ಪೂನ್ ಹಾಕಿರ್ತೀನಿ ರೀ, ನೋಡಿಕೊಂಡು ಹಾಕ್ತೀನಿ ರೀ. ಅರಶಿನ ಪುಡಿ ಇದು ಆರ್ಗ್ಯಾನಿಕ್ ಅರಶಿನ ಪುಡಿ ಆಗಿದ್ದರಿಂದ ಕಲರ್ ಜಾಸ್ತಿ ಇಲ್ಲರಿ, ನಾನು ಹಿಂಗಾಗಿ ಒಂದು ಸ್ಪೂನ್ ಹೆಚ್ಚಿಗೆ ಹಾಕ್ತೀನಿ ರೀ. ಈಗ ಇದು ಅರಶಿನ ಪುಡಿ ಮತ್ತು ಹಂಗೆ ಬಿಟ್ಟು ಅಂದ್ರೆ ಗಂಟು ಗಂಟಾಗಿ ಒಂದು ಹತ್ರ ಕುಳಿದಿರ್ತೈತೆ ರೀ. ಅದು ಎಲ್ಲ ಕಡೆ ಕೂಡ್ಕೊಳ್ಲಿಕ್ಕೆ ಹೊಳ್ಳ ಬಳ್ಳ ಕೈ ಆಡಿಸ್ತೀನಿ ರೀ. ಈ ರೀತಿ ಕೈ ಆಡಿಸಿದ ಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ರೀ. ನೋಡಿರಿ, ಉಪ್ಪನ್ನ ಸ್ವಲ್ಪ ಸಣ್ಣಗೆ ಜಜ್ಜಿ ಹಾಕಿರ್ತೀನಿ ರೀ. ಸಣ್ಣ ಉಪ್ಪಾದ್ರೂ ಸ್ವಲ್ಪ ಜಜ್ಜಿ ಹಾಕಿದ್ರೆ ಬೇಷ್ ಅನಿಸುತ್ತೆ ರೀ. ಯಾಕೋ ಕಡಿಮೆ ಅನಿಸ್ತು, ಇನ್ನೊಂದು ಸ್ವಲ್ಪ ಹಾಕಾಕತ್ತೀನಿ ರೀ. ನೆಕ್ಸ್ಟ್ ಈಗ ಚುಮರಿ ಅದು ಪಲ್ಯ ಆರ್ಬೇಕು ರೀ. ತಣ್ಣಗೆ ಆದ್ಮೇಲೆ ಚುಮ್ಮರಿ ಒಳಗೆ ಕುಡಿಸ್ಬೇಕು ರೀ. ನೋಡಿರಿ ಚುಮ್ಮರಿ ಹೆಂಗೆ ಕುರುಕುರು ಅನ್ನತ್ತವ ಅಂತೇಳಿ ಮತ್ತು ಅದಕ್ಕೆ ಪಲ್ಯದಾಗ ಕುಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಕಲಿಸ್ಕೊಂತ ಹೋಗ್ಬೇಕು ರೀ. ಒಮ್ಮಕ್ಲೆ ಭಾಳ ಹಾಕಿಬಿಟ್ರೆ ಚುಮ್ಮರಿ ಸಪ್ಪೆ ಸಪ್ಪೆ ಆದ್ರೆ ಟೇಸ್ಟ್ ಅಂತ ಬರೋಂಗಿಲ್ಲ. ಹಿಂಗಾಗಿ ಸ್ವಲ್ಪ ಸ್ವಲ್ಪ ಕುಡಿಸ್ಕೊಂತ ಹೋಗ್ಬೇಕು ರೀ. ಅಂದ್ರೆ ಪಲ್ಯ ಕಡಿಮೆ ಆಗಬಾರ್ದು ಚುಮ್ಮರಿಗೆ, ಅಂದ್ರೆ ಟೇಸ್ಟ್ ರೀ ಇದು ಚುಮ್ಮರಿ. ಹಿಂಗೆ ಕಲಿಸ್ಕೊಂತ ಹೋಗ್ತಾ ಇದಕ್ಕೀಗ ಮತ್ತು ನೆಕ್ಸ್ಟು ಒಂದೊಂದು ಸ್ವಲ್ಪ ನೋಡಿರಿ ಇಲ್ಲಿ ಕೈ ಆಡಿಸ್ತಾ ಈ ಥರ ಆಯ್ತು ರೀ. ಮತ್ತೀಗ ಸ್ವಲ್ಪ ಸಕ್ರೆ ಪುಡಿ ಆಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಮಿಕ್ಸರ್ ಒಳಗೆ, ಅದನ್ನು ಸಕ್ರೆ ಪುಡಿ ಹಾಕ್ತೀನಿ ರೀ. ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು, ಯಾಕಂದ್ರೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ಬೇಕು ರೀ. ಭಾಳ ಹಾಕಿದ್ರೆ ಅದ್ರೊಳಗಿನ ಎಣ್ಣೆ ಅಂಶ ಎಲ್ಲ ಕಾಣಂಗಿಲ್ಲ, ಅಷ್ಟು ಸ್ವಲ್ಪ ಟೇಸ್ಟ್ ಕಡಿಮೆ ಅನಿಸ್ಬಿಡ್ತೈತೆ ರೀ. ಹಿಂಗಾಗಿ ಮತ್ತೆ ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಪುಟಾಣಿ ಹಿಟ್ಟು ಮತ್ತು ಸಕ್ರೆ ಪುಡಿ. ಅದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಿಟ್ಟು ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಹಾಕಾಕತ್ತೀನಿ ರೀ. ಹಾಕಿ ಚೆಂದ ಕಲಿಸಿ ರೆಡಿ ಮಾಡಿಬಿಟ್ರೆ ರೆಡಿ ನೋಡಿರಿ. ನಮ್ಮ ಕಡೆ ಎಲ್ಲ ಈ ಟೂರ್ಗೆ ಹೋಗೋ ಮುಂಚೆಗೆ ಅಥವಾ ಎಲ್ಲಾರು ಹೋಗೋ ಮುಂಚೆಗೆ ಈ ಥರ ಚುಮ್ಮರಿ ಮಾಡ್ಕೊಂಡು ಕಟ್ಕೊಂಡು ಹೋಗೋದು ಭಾಳ ರೀ. ನೋಡಿರಿ, ಹೆಲ್ದಿಯಾಗಿರೋ ಫುಡ್ಡು ತಿನ್ಕೊಳ್ರಿ, ಮಾಡ್ಕೊಳ್ರಿ.